ಹಾಯ್ ಹಲೋ ಮೈ ಡಿಯರ್ ಫ್ರೆಂಡ್ಸ್, ಮತ್ತೊಮ್ಮೆ ನಿಮ್ಮೊಡನೆ ನಿಮ್ಮ ಸುಮ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ದಿನ ನಾನು ನನ್ನ ಅನುಭವಕ್ಕೆ ಬಂದ ಒಂದು ಸುಂದರ ದೃಶ್ಯವನ್ನು ನಿಮ್ಮೊಡನೆ ಹಂಚಿಕೊಳ್ಳಲು ಬಯಸುವೆ. ಇಲ್ಲಿ ಸಂವೇದನಾ, ಮಾನವೀಯತೆ ಮತ್ತು ಉತ್ತಮ ಸಂಸ್ಕಾರವನ್ನು ಏಕಕಾಲಕ್ಕೆ ಒಬ್ಬನೇ ವ್ಯಕ್ತಿಯಲ್ಲಿ ನೋಡಿದಂಥ ಮನಮುಟ್ಟುವಂಥ ದೃಶ್ಯ ಅಥವಾ ಪರಿಸ್ಥಿತಿ ತುಂಬ ಮನಸ್ಸಿಗೆ ಖುಷಿ ಕೊಡುತ್ತೆ. ಕೇಳಿ ಒಮ್ಮೆ ಸ್ನೇಹಿತರೆ. ನಾನು ಒಂದು ಶಾಲೆಗೆ ಅತಿಥಿಯಾಗಿ ಆಹ್ವಾನಿಸಲ್ಪಟ್ಟಿದ್ದೆ. ಆ ಶಾಲೆಗೆ ನಾನು ಹೋಗಿದ್ದೇನೆ. ಅಲ್ಲಿ ಕಾರ್ಯಕ್ರಮಗಳು ನಡೀತಾ ಇದೆ. ಅಂತಹ ಸಮಯದಲ್ಲಿ ಒಂದು ಮಗು ಆಕೆ ತನ್ನ ಕಾರ್ಯಕ್ರಮವನ್ನು ವೇದಿಕೆ ಮೇಲೆ ಪ್ರಸ್ತುತಪಡಿಸ್ಬೇಕು. ಒಳ್ಳೆ ಡ್ರೆಸ್ ಮಾಡಿದ್ದಾಳೆ ಮಗು, ತುಂಬ ಚೆನ್ನಾಗಿ ಡ್ರೆಸ್ ಆಗಿದೆ. ಮಗು ಅವಳ ಒಂದು ಸರದಿಗಾಗಿ ಕಾಯುತ್ತಿರುವಂತಹ ಸಮಯದಲ್ಲಿ ಆ ಮಗು ತಕ್ಷಣವೇ ಎದ್ದು ನಿಂತ ಒಂದು ಕ್ಷಣದಲ್ಲೇ ಆ ಮಗು ಗೋಡೆಗೆ ಹೋಗಿ ಆತುಕೊಂಡ್ಳು. ಆ ನಂತರ ಆಕೆ ಹಿಂದೆ ಕುಳಿತಂಥ ಆಕೆಯ ಒಬ್ಬ ಸಹಪಾಠಿ ಆ ಹುಡುಗ ತಾನು ಹಾಕಿಕೊಂಡಿದ್ದಂಥ ಸ್ವೆಟರ್ನ ಆ ಹುಡುಗಿಗೆ ಕೊಟ್ಟ. ಈ ದೃಶ್ಯವನ್ನು ನಾವು ನೋಡಿದೆವು. ಯಾಕೆ, ಏನಾಯಿತು ಎಂಬುದಾಗಿ ಅವರು ಟೀಚರ್ಸು ಆ ಮಗು ಬಳಿ ಹೋದರು. ಆ ಹುಡುಗನನ್ನು ಯಾಕೆ ಈ ರೀತಿ ಆಯಿತು, ಏನಿದು ಎಂಬುದಾಗಿ ವಿಚಾರಿಸಲು. ಆಗ ಕೇಳಿ ಬಂದಂಥ ವಿಷಯ ಏನು ಅಂದರೆ, ಆ ಮಗು ಆ ಕ್ಷಣ ಮೈನೆರೆದಿದ್ದಳು, ಮೆಚ್ಯೂರ್ ಆಗಿದ್ಲು. ಅದನ್ನು ಆ ಹುಡುಗ ಗಮನಿಸಿ ಅದನ್ನು ಮರೆಮಾಚಲು ತಾನು ತೊಟ್ಟುಕೊಂಡಿದ್ದಂಥ ಸ್ವೆಟರ್ನ ತೆಗೆದು ಆಕೆಯ ಸೊಂಟದ ಭಾಗಕ್ಕೆ ಆತ ಅದನ್ನು ಟೈ ಮಾಡಿ ಬಿಟ್ಟ. ಇದು ಅಲ್ಲಿ ನಡೆದಂತಹ ಘಟನೆ. ಅದನ್ನು ಕೇಳಿ ಒಂದು ಕ್ಷಣ ದಿಗ್ಮೂಢರಾದ್ವು. ಯಾಕೆ ಅಂದರೆ, ಎಂಥ ಒಂದು ಉನ್ನತವಾದಂತಹ ಒಂದು ಆ್ಯಕ್ಟ್, ಆ ಒಂದು ಸಮಯದಲ್ಲಿ ಸಮಯ ಪ್ರಜ್ಞೆ ಅಂತ ಹೇಳ್ಬೋದು. ಅದನ್ನು ಆ ಹುಡುಗ ಹೇಗೆ ನಿಭಾಯಿಸಿದ್ದಾನೆ. ಆ ಹುಡುಗನಿಗೂ ಆ ಹುಡುಗಿಗೂ ಯಾವುದೇ ಸಂಬಂಧ ಇಲ್ಲ. ಆ ಹುಡುಗಿ ಬಂದು ಒಂದು ಕ್ಲಾಸ್ ಚಿಕ್ಕವಳು ಆ ಹುಡುಗನಿಗಿಂತ. ಆ ಹುಡುಗ ಒಂದು ಕ್ಲಾಸ್ ಹಿರಿಯವನು. ಅವರಿಬ್ಬರಿಗೂ ಪರಿಚಯವೂ ಇಲ್ಲ, ಶಾಲೆಯಲ್ಲಿ ನೋಡಿದ್ದಾರೆ ಅಷ್ಟೆ. ಆ ಒಂದು ಪ್ರೋಗ್ರಾಮಲ್ಲಿ ಒಬ್ಬರಾದ್ಮೇಲೆ ಒಬ್ಬರು ಅವರ ಒಂದು ಪರ್ಫಾರ್ಮೆನ್ಸ್ನ ತೋರಿಸೋದಕ್ಕೆ ಒಬ್ಬರಿಂದೇ ಒಬ್ಬರು ಕುಳಿತಿದ್ದಾರೆ. ಅಂಥ ಒಂದು ಸಮಯದಲ್ಲಿ ಅದನ್ನು ಅಷ್ಟು ಸೂಕ್ಷ್ಮವಾದ ವಿಷಯನ ಅಷ್ಟು ಸುಂದರವಾಗಿ, ಅಷ್ಟು ಘನವಾಗಿ, ಎಷ್ಟು ಸಂವೇದನೆಯನ್ನು ಉಂಟು ಮಾಡುವಂತಹ ಆ ಒಂದು ಸಮಯ ಪ್ರಜ್ಞೆ ಆ ಹುಡುಗನಲ್ಲಿ ನೋಡಿ ನಾನು ತುಂಬ ವಿಸ್ಮಿತಳಾದೆ. ನಾನೇ ಅಲ್ಲ, ಟೀಚರ್ಸ್ ಪ್ರತಿಯೊಬ್ಬರು ವಿಸ್ಮಿತಳಾದ. ಅದು ಆ ಹುಡುಗ ಆ ಹುಡುಗಿಗೆ ಕಟ್ಟುವಾಗ ಹೇಳಿದ್ದಾನೆ, ನಾನೀಗ ಟೀಚರ್ಗೆ ಹೋಗಿ ಹೇಳ್ತೀನಿ, ನೀನೀಗ ಪರ್ಫಾರ್ಮೆನ್ಸ್ ಮಾಡಬೇಡ, ನೀನು ಮನೆಗೆ ಹೋಗು, ನಿಮ್ಮ ಅಮ್ಮ ನಿನಗೆ ಎಲ್ಲ ಟೀಚ್ ಮಾಡ್ತಾರೆ ಅನ್ನುವ ಮಾತು ಆ ಹುಡುಗ ಹೇಳಿದ್ದಾನೆ. ಇಂಥ ಒಳ್ಳೆ ಮನಸ್ಥಿತಿ ಆ ಹುಡುಗನಲ್ಲಿದೆ. ಆ ಹುಡುಗನಿಗೂ ಹೆಚ್ಚು ಅಂದರೆ ಒಂದು 13-14 ವರ್ಷ ಇರಬಹುದು. ಆ ಹೆಣ್ಣು ಮಗುಗೆ ಒಂದು 10-11 ವರ್ಷ ಇರಬಹುದು. ಎಷ್ಟು ಒಳ್ಳೆ ಯೋಚನೆ, ಎಷ್ಟು ಒಳ್ಳೆ ಸಂವೇದನೆ, ಎಷ್ಟು ಒಳ್ಳೆ ಮಾನಸಿಕ ಸ್ಥಿತಿ ಆ ಹುಡುಗನಲ್ಲಿ ನಾನು ನೋಡಿದೆ. ಅಷ್ಟೇ ಅಲ್ಲ, ಅದೆಲ್ಲದಕ್ಕಿಂತ ಹೆಚ್ಚಾಗಿ ಸ್ನೇಹಿತರೆ, ಆ ಹುಡುಗನಲ್ಲಿ ಆ ಸಂಸ್ಕಾರ ಬರಲು ಕಾರಣ ಅವರ ತಾಯಿ ಇನ್ನು ಎಷ್ಟು ಚೆನ್ನಾಗಿ ಆ ಕುಟುಂಬವನ್ನು, ತನ್ನ ಮಗನನ್ನು ರೂಪಿಸಲು ತನ್ನ ಸಂಪೂರ್ಣ ಗಮನ, ಸಂವೇದನೆ, ಮಾನಸಿಕ ಸ್ಥಿತಿ, ಒಬ್ಬ ಉತ್ತಮ ಪುರುಷನನ್ನು ರೂಪಿಸಲು ಬೇಕಾದಂಥ ಪ್ರತಿಯೊಂದು ಗುಣವನ್ನು ಆ ತಾಯಿ ತನ್ನ ಮನೆಯಲ್ಲಿ ಆತನಿಗೆ ಕೊಟ್ಟಿರ್ಬೋದು, ಆ ಮಗುಗೆ ಕೊಟ್ಟಿರ್ಬೋದು. ಯೋಚನೆ ಮಾಡಿ, ಎಷ್ಟು ಸುಂದರವಾದಂಥ ಕುಟುಂಬ ಅವರದ್ದಾಗಿರ್ಬೋದು. ತಂದೆ ತಾಯಿಗೆ ಒಬ್ಬನೇ ಮಗನಂತೆ, ಎಷ್ಟು ಅವರ ತಾಯಿ ಹೌಸ್ ವೈಫ್, ಅವ್ರ ತಾಯಿಯಿಂದ ಅವನು ಈ ಗುಣಗಳನ್ನು ಅಭ್ಯಾಸ ಮಾಡಿದ್ದಾನೆ. ಎಷ್ಟು ಸುಂದರ ಅಲ್ವಾ? ಒಮ್ಮೆ ಯೋಚಿಸಿ, ಎಂಥ ಸಂವೇದನಾಶೀಲವಾದಂಥ, ಮಾನವೀಯತೆ ಉಳ್ಳಂತಹ, ಎಷ್ಟು ಒಳ್ಳೆ ಸಂಸ್ಕಾರ ಇರುವಂತಹ ಒಂದು ಕ್ರಿಯೆ ಅದಾಗಿತ್ತು. ಒಂದು ಹೆಣ್ಣು ಮಗುವಿನ ಘನತೆಯನ್ನು ಕಾಪಾಡುವಂಥದ್ದು. ಜೋರಾಗಿ ಕಿರ್ಚಿ ಹೇಳಲಿಲ್ಲ,
ಜೋರಾಗಿ ಮಾತಾಡಿ ಹೇಳಲಿಲ್ಲ. ಎಷ್ಟು ಮೌನವಾದಂತಹ ಕ್ರಿಯೆಯನ್ನು ಆ ಮಗು ತನ್ನ ಕಾರ್ಯದಲ್ಲಿ ತೋರಿಸ್ಕೊಟ್ಟ. ಹೌದಲ್ವಾ ಸ್ನೇಹಿತರೆ? ಇಂಥ ಒಂದು ಸಂಸ್ಕಾರವನ್ನು ನಾವೆಲ್ಲರೂ ನಮ್ಮೆಲ್ಲರ ಮಕ್ಕಳು ಇದನ್ನು ಕಲಿಬೇಕು. ಇಂಥ ಒಂದು ಸಂವೇದನೆಯನ್ನು ನಮ್ಮ ಮಕ್ಕಳು, ನಮ್ಮ ಮನೆಗಳಲ್ಲಿರುವಂಥ ಮಕ್ಕಳು, ಕಾಲೇಜಲ್ಲಿರುವಂಥ ಮಕ್ಕಳು ಕಲಿತ್ರೆ ಎಷ್ಟು ಸುಂದರ ಅಲ್ವಾ ಎಂಬುದಾಗಿ ಹೇಳುತ್ತಾ, ಮತ್ತೊಂದಾವರ್ತಿ ಈ ಒಂದು ವಿಷಯ ಹಂಚಿಕೊಳ್ಳಲು ಕೊಟ್ಟಂಥ ಈ ಸಮಯಕ್ಕೆ ಥ್ಯಾಂಕ್ಸ್ ಹೇಳುತ್ತಾ, ಈ ವಿಷಯ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಥ್ಯಾಂಕ್ ಯು. ಸಿ ಯು ಅಗೇನ್. ಬಾಯ್.